ವಿರುದ್ಧದ ಏಕದಿನ ಸರಣಿಯಲ್ಲಿ ಹೀನಾಯ ಸೋಲಿನ ಬಳಿಕ ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಸೆಲೆಕ್ಷನ್ ಕಮಿಟಿ, ಆಟಗಾರರ ಪ್ರದರ್ಶನ ಹೀಗೆ ಎಲ್ಲದರ ವಿರುದ್ಧ ಮಾಜಿ ಪ್ಲೇಯರ್ಗಳು ರುಚಿಗೆದ್ದಿದ್ದಾರೆ. ಹಾಗೆ ಸರಣಿಗೆ ಬಾಬರ್ ಅಜಂರನ್ನ ಕೈಬಿಟ್ಟ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಬೆಳವಣಿಗೆಗಳ ನಡುವೆ ಬಾಬರ್ ಅಜಂ ಮೆಂಟಲಿ ಅನ್ಫಿಟ್ ಆಗಿದ್ದಾರಾ ಎನ್ನುವಂಥ ಚರ್ಚೆ ಹುಟ್ಟುಕೊಂಡಿದೆ. ಸೊ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ನಲ್ಲಿ ಸೂಪರ್ 8 ಸುತ್ತಿನಲ್ಲಿ ಪಲ್ಟಿ ಹೊಡೆದ ಪಾಕಿಸ್ತಾನ ಸೆಮಿಫೈನಲ್ಗೂ ಸೆಲೆಕ್ಟ್ ಆಗದೆ ಟೂರ್ನಿಯಿಂದ ಹೊರಬಿದ್ದಿದ್ರು. ಅಂಡ್ ನೆಕ್ಸ್ಟ್ ಬಾಂಗ್ಲಾ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿಯನ್ನು ಆಡಿ ಅಲ್ಲೂ ಕೂಡ ಸೋತು ಶೇಪೌಟ್ ಆದ್ರು. ಪದೇ ಪದೇ ಪಾಕಿಸ್ತಾನ ಪಲ್ಟಿ ಹೊಡಿತಾ ಇರೋದಕ್ಕೆ ಅಲ್ಲಿನ ಮಾಜಿ ಕ್ರಿಕೆಟಿಗರೆಲ್ಲ ಕೆಂಡ ಕಾರ್ತಿದ್ದಾರೆ. ಈಗ ಬಾಬರ್ ಅಜಂ ವಿಚಾರ ಕಿಚ್ಚು ಹಚ್ಚಿದೆ. ಫಿಟ್ ಇಲ್ಲದಿದ್ರೂ ವಿಶ್ವಕಪ್ ಆಡಿದ್ರ ಬಾಬರ್ ಫಖರ್. T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ಫ್ಲಾಪ್ ಶೋ ಆದ್ಮೇಲೆ ಹೊಸ ಕಾಂಟ್ರವರ್ಸಿಗಳೇ ಆಗ್ತಿದೆ. ಪಾಕಿಸ್ತಾನದ ಸ್ಟಾರ್ ಆಟಗಾರ ಬಾಬರ್ ಅಜಂ, ಫಖರ್ ಜಮಾನ್ ಹಾಗೆ ಸಲ್ಮಾನ್ ಮಿರ್ಜಾ ತಾವು ಕಂಪ್ಲೀಟ್ ಆಗಿ ಫಿಟ್ ಇಲ್ಲದೇ ಇದ್ರೂ ಕೂಡ ವಿಶ್ವಕಪ್ ಆಡಿದ್ದಾರೆ ಅಂತ ಆಯ್ಕೆ ಸಮಿತಿ ಸದಸ್ಯ ಆಕಿಬ್ ಜಾವೇದ್ ಹೇಳಿದ್ದಾರೆ. ಈ ಬಗ್ಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ತನಿಖೆ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದು ಅಲ್ಲದೆ ಇಂಜುರಿ ವಿಚಾರವನ್ನ ಮುಚ್ಚಿಟ್ಟು ತಂಡದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸೊ ಇದೆಲ್ಲ ಒಂದ್ ಕಡೆಯಾದ್ರೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಬಸಿತ್ ಅಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಾಬರ್ ಅಜಂ ಮೆಂಟಲಿ ಅನ್ಫಿಟ್ ಅಂದು ಬಿಟ್ಟಿದ್ದಾರೆ. ಫಿಸಿಕಲಿ ಫಿಟ್ ಇದ್ರು ಮೆಂಟಲಿ ಅನ್ಫಿಟ್ ಬಾಬರ್ ಅಜಂ. ಬಾಂಗ್ಲಾದೇಶ ಏಕದಿನ ಸರಣಿಯ ಬಳಿಕ ಪಾಕಿಸ್ತಾನ ತಂಡದ ಆಯ್ಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಸೊ ಒಂದಷ್ಟು ಮಾಜಿ ಕ್ರಿಕೆಟಿಗರು ಬಾಬರ್ ಅಜಂರನ್ನ ತಂಡದಿಂದ ಹೊರಗಿಡಬಾರ್ದಿತ್ತು ಅಂತಿದ್ದಾರೆ. ಸೊ ಈ ಬಗ್ಗೆ ಮಾತನಾಡಿರುವಂತಹ ಬಸಿತ್ ಅಲಿ ದೊಡ್ಡ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಬಾಬರ್ ಅಜಂ ಫಿಸಿಕಲಿ ಸ್ಟ್ರಾಂಗ್ ಆಗಿ ಕಂಡ್ರೂ ಕೂಡ ಮೆಂಟಲಿ ಅನ್ಫಿಟ್ ಆಗಿದ್ದಾರೆ. ಅದು ಅಲ್ಲದೆ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವಾಗ ಬ್ಯಾಟಿಂಗ್ ಮಾಡೋಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಸೊ ಇಂಥ ಟೈಮಲ್ಲಿ ಅವರನ್ನ ತಂಡಕ್ಕೆ ಸೆಲೆಕ್ಟ್ ಮಾಡಿದ್ರೆ ತಂಡಕ್ಕೂ ಡ್ಯಾಮೇಜ್ ಆಗ್ತಿತ್ತು, ಅವ್ರಿಗೂ ಕೂಡ ಕಷ್ಟ ಆಗ್ತಿತ್ತು ಅಂದಿದ್ದಾರೆ. ಅಷ್ಟಕ್ಕೂ ಬಾಬರ್ ಬಗ್ಗೆ ಪಾಕಿಸ್ತಾನದಲ್ಲಿ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗೋಕೆ ಕಾರಣ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಆತನ ಪ್ರದರ್ಶನ. ODI ಹಾಗೆ T20 ಫಾರ್ಮೆಟ್ಗಳಲ್ಲಿ ಬಾಬರ್ ಅಜಂ ಈ ಹಿಂದೆ ICC ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಬ್ಯಾಟರ್ ಆಗಿದ್ರು. ಹಾಗೆ T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಕೂಡ. ಹೀಗಾಗಿ ಪಾಕಿಸ್ತಾನದಲ್ಲಿ ಬಾಬರ್ ಅಂದ್ರೆ ಒಂದು ದೊಡ್ಡ ಅಭಿಮಾನಿ ಬಳಗನೇ ಇದೆ. ಕಳೆದ 2 ವರ್ಷಗಳಲ್ಲಿ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಮತ್ತೆ ಕ್ಯಾಪ್ಟನ್ಸಿಯನ್ನ ನೀಡಿ ತಂಡದಿಂದಲೇ ಹೊರಗಿಡೋದು ಕಾಮನ್ ಆಗೋಗಿದೆ. ಹೀಗಾಗಿ ಅವರನ್ನ ಸೆಲೆಕ್ಟ್ ಮಾಡಿದ್ರು ಮಾಡದೆ ಇದ್ರು ಒಂದಷ್ಟು ಚರ್ಚೆಗಳಂತೂ ಆಗ್ತಾನೆ ಇರುತ್ತೆ. ಬಟ್ ಈ ಸಲ ಪಾಕಿಸ್ತಾನದ ಸರಣಿ ಸೋಲಿನ ಬೆನ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಮತ್ತೊಂದು ಕಡೆ PCBಯ ಇಂಜುರಿ ನೆಪ ಹೇಳಿ ಬಾಂಗ್ಲಾದೇಶದ ಏಕದಿನ ಸರಣಿಯಿಂದ ಹೊರಗಿಟ್ಟಿದೆ ಅನ್ನುವಂಥ ವಾದ ಕೂಡ ಇದೆ. ಕೆಲವರು ಮೆಂಟಲಿ ಅನ್ಫಿಟ್ ಅಂದ್ರೆ ಇನ್ನೂ ಕೆಲವರು ಬಾಬರ್ ಪರ ಬ್ಯಾಟ್ ಬೀಸ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಬಹುಶಃ ಬಾಬರ್ ಅಜಂ ಕ್ರಿಕೆಟ್ ಕರಿಯರ್ ಅಂತ್ಯದಲ್ಲಿರುವಂತೆ ಕಾಣಿಸ್ತಾ ಇದೆ. ನಮಸ್ಕಾರ.